ಆದರೂ ಅವರು ಭಾವನೆ ಮೂಲಕ ನಮ್ಮನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಶ್ರೀಯುತ ವಿರೂಪಾಕ್ಷ ಗಾದಿಗೆ ಅವರಿಂದ ನೋಡಿ ನಮ್ಮ ಸಿರಿಗನ್ನಡಂ ಗೆಲ್ಗೆ ನಾಗಶೆಟ್ಟಿ ಧರಂಪುರ ಅವರು ನನಗೆ ಯಾವಾಗಲೂ ಹೇಳ್ತಿದ್ರು, ವಿರೂಪಾಕ್ಷನ ಗಾದಿಗೆದಾಗೆ ನನ್ನ ಬಾಲ್ಯ ಆಗ್ಯದ ಅಂಥೇಳಿ. ನಾನು ಗಾದಿಗೆದಾಗ ಇರ್ತಿದ್ದು ಹೆಚ್ಚು ಅಂತ ಹೇಳ್ತಾ ಇದ್ರು ನಾನು. ಆದರೆ ನನಗೊಂದು ದೊಡ್ಡ ಸಂಗತಿ ಗೊತ್ತಿರಲಿಲ್ಲ. ನಮ್ಮ ರಾಜಶೇಖರ್ ಚಿದ್ರಿ ನನ್ನ ಕ್ಲಾಸ್ಮೇಟ್, ಅವ್ರ ಭಾವ. ಎಂದೂ ರಾಜಶೇಖರ್ ಚಿದ್ರಿ ಆಗಲಿ ಇವ್ರ ಬಗ್ಗೆ ನಾವು ಅವ್ರದ್ದು ಅಪ್ಪಗೆ ಮಾಡ್ಕೊಂಡು ನನ್ನ ಜೀವನದಾಗ ಹೇಳಿಲ್ಲ ನನಗೆ. ಒಟ್ಟು ನನಗೆ ಮನ್ ತೀರ್ಕೊಂಡಾಗ ಗೊತ್ತಾಗ್ಯದ ನಾಗಶೆಟ್ಟಿ ಧರಂಪುರ ಇವ್ರದ್ದು ಇದು ಅಂಥೇಳಿ. ಅಷ್ಟು ಅವ್ರದ್ದು ಸಂಬಂಧಗಳು ಸಾರ್ವಜನಿಕವಾಗಿ ಎಲ್ಲೂ ಮಾಡಿಲ್ಲ. ಮತ್ತು ರಾಜಶೇಖರ್ ಚಿದ್ರಿ ನಾನು BSc ಅಗ್ರಿ ಕ್ಲಾಸ್ಮೇಟು. ಅವನ್ಲಿಂದ ಎಷ್ಟೋ ಎಷ್ಟೋ ಜನ ಫಾಯ್ದಾ ತೊಗೊಂಡಾರ. ಆದರೆ ಇನ್ನೂ ತನಕ ಕಿಂಚಿತ್ ಹಿಂಗೆ ₹1 ಅವು ಇಟ್ಟಿಲ್ಲ. ಒಂದು ಎರಡನೇದು ನಮ್ಮ ರಮೇಶ್ ಬಿರಾದಾರ್ ಮತ್ತು ನಾಗಶೆಟ್ಟಿ ಧರಂಪುರ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ತಂದಿದ್ದು, ಬೀದರ್ಗೆ ನಾರಾಯಣಗೌಡದು ತಂದಿದ್ದು ಅವರೇ. ಜೊತೆಗೆ ಅವ್ರ ಹೋರಾಟಗಳು ನಾನು ನೋಡ್ಕೊಂಡು ಬಂದೀನಿ. ಮತ್ತು ನಾವು ಯಾವ್ದಾದ್ರು ಹೋರಾಟ ಮಾಡಿದ್ರೆ ಒಮ್ಮೆ ನಾವು DDP ಅವರು ಒಂದು ಬಸರ ಹೆಂಡತಿ ಇದು ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಅವಾಗ ಇದು ಮಾಡಿದಾಗ ಹಣ ಕೇಳಿದ್ರು ಅಂತ. ಅವು ನಮ್ಮ ಬಲ್ಲಿ ಬಂದಾಗ ನಾವು ಸ್ಟ್ರೈಕ್ ಮಾಡಿದ್ದೆವು. ಸ್ಟ್ರೈಕ್ ಮಾಡಿದಾಗ ನಮಗೆ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಮಗೆ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಕೂಡಿದ ಫಸ್ಟ್ ನಾಗಶೆಟ್ಟಿ ಧರಂಪುರ ಮಂದಿ ನಮ್ಮ ಬಾರದ ವಕಾಲತ್ತು ಮಾಡಿದ್ವಿ. ಹಂಗಂಗೆ ಅವ್ರ ಹುಡುಗರು ಏನಾರ ಬೇರೆದು ಏನಾರ ಮಾಡ್ಯಾರ, ಟೀಚರ್ಸ್ ಎಲ್ಲ ಹೋರಾಟ ಮಾಡ್ಯಾರ ಅಂತ. ಅವಾಗೇ ಜೋಶಿ ಸರಿಗೆ ಅವರೇ ಫೋನ್ ಮಾಡಿ, ಆಗ ಬಸವರಾಜಪೇಟೆ ಹುಮ್ನಾಬಾದ್ ಮಿನಿಸ್ಟರ್ ಇದ್ದರು, ಅವಾಗ ಹೇಳಿ ನಮ್ಗೆ ಹೊರಗೆ ಬಿಡಿಸಿದಂತ ನಾಗಶೆಟ್ಟಿ ಧರಂಪುರ. ಇದು ಅಷ್ಟೇ ಇಲ್ಲ, ಪ್ರತಿಯೊಂದು. ಮತ್ತು ನೀವು ನಾಗಶೆಟ್ಟಿ ಧರಂಪುರ ನೋಡಿ ಎಂದೂ ಒಂದು ಸಿಂಗಲ್ ಹೆಸರು ತಗೋತಿಲ್ಲ. ವಿರೂಪಾಕ್ಷ ಗಾದ್ಗಿ ಅಂತ ನನಗೆ ಎಂದೂ ಅಂದಿಲ್ಲ. ವಿರೂಪಾಕ್ಷ ಸದಾನಂದ ಆನಂದೇ ಗಾದ್ಗಿ ಫುಲ್ ಹೆಸರು ಹೇಳೋರು, ಫುಲ್ ಹೆಸರು ಹೇಳೋರು ಅವರು. ಮತ್ತು ಸಿಕ್ಕದಾಗ ಒಂದು ಪೆನ್ ಕೊಡೋರು ನಮಗೆ, ಸಿಕ್ಕದಾಗ ಒಂದು ಪೆನ್. ಮತ್ತು ಯಾವುದೇ ಬೀದರ ಪತ್ರಿಕಾಗೋಷ್ಠಿ ಇರಲಿ, ಪತ್ರಿಕಾಗೋಷ್ಠಿ ತಂದು ಸಂಭ್ರಮ ಅಂತೇಳಿ, ತನ್ನ ಮನೆ ಸಂಭ್ರಮ ಅಂತೇಳಿ ಎದುರಿಂತ ಮಾಡೋಂಥ ನಾಗಶೆಟ್ಟಿ ಧರಂಪುರ ಅವರು. ಬಹುಶಃ ನಾಗಶೆಟ್ಟಿಯವರು ಅವ್ರ ಕುಟುಂಬದ ಕಡೆ ಹೆಚ್ಚು ಗಮನ ಇರಲಿಲ್ಲ, ಆದರೆ ಸಮಾಜ ಕಡೆ ಗಮನ ಇತ್ತು. ನಮಗೆಲ್ಲ ನಮ್ಮಂಥ ನಮ್ಮ ಕ್ಯಾಮ ಹೇಳಿದ್ರು, ನಮ್ಮಂಥ ಸಂಘಟನೆ ಮಾಡೋರಿಗೆ ಬೆಳೆಸಿದ್ದು ಮತ್ತು ನಮ್ಮ ಹೋರಾಟ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಇನಿಷಿಯಲಿ ಕಲಿಸಿದ್ದು ನಾಗಶೆಟ್ಟಿ ಧರಂಪುರ ಮತ್ತು ನಮ್ಮ ರಮೇಶ್ ಬಿರಾದಾರ್ ಅವರು, ಇಲ್ಲ ಅಪ್ಪಾಜಿ ಕುಂತಾರವ್ರು ಎಲ್ಲರೂ ನೋಡಿ ನಾವು ಕಲ್ತೀವಿ. ಅದಕ್ಕೆ ನಾನು ಹೆಚ್ಚು ಹೇಳಲ್ಲ. ಆದ್ರೆ ರಮೇಶ್ ಬಿರಾದಾರ್ ಹೇಳಿದ್ದು ನಾವು ಮನಗಾಡ್ಬೇಕು ನಾವು. ಯಾಕಂದ್ರೆ ನಾವು ಬರೀ ಇಲ್ಲಿ ಅವ್ರು ಹಿಂಗ ಅಂಥೇಳಿ ತಾರೀಫ್ ಮಾಡಿ ಹೋಗೋಂಥ ಸಂದರ್ಭ ಈಗಿನ ಕಾಲದಾಗ ಆಗ್ಯದ. ಆದ್ರೆ ನಾವು ಇಲ್ಲಿ ಯಾರು ಬಂದೀವಿ, ಪ್ರತಿಯೊಬ್ಬರು ಸಾಮಾಜಿಕ ಜವಾಬ್ದಾರಿಯಿಂದ ಅವ್ರ ಕುಟುಂಬಕ್ಕೆ ನಾವು ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಮಾತಾಡಿ ಎದ್ದು ಹೋಗೋದು ಜಾಸ್ತಿ ಆಗ್ಯದ. ಆದರೆ ಸಮಾಜಕ್ಕೆ ಅವ್ರು ಕೊಡುಗೆ ಕೊಟ್ಟಾಗ ನಾವು ಅವ್ರ ಕುಟುಂಬಕ್ಕೆ ಏನಾದ್ರು ಮಾಡಬೇಕಂತ ನಾವು ನೋಡ್ಬೇಕಾಗ್ಯದ. ಯಾಕಂದ್ರೆ ನಾನು ಅದ್ರದ್ದು ಒಂದು ನೋಡಿ, ನಮ್ಮ ತಂದೆಯರಿದ್ದಾಗ MLA ಬಂದು ನಮ್ಮ ಮನೆ ಎದುರು ನಿಂದಿರ್ತಿದ್ರು. ಧರ್ಮ ಏನಾರ ಕೆಲಸ ಇದ್ರೆ ನಮ್ಮ ತಂದೆಗೆ ಹೇಳ್ಕೊಂಡು ಹೋಗ್ತಿದ್ರು. ಸುಮಾರು 100-150 ಜನ ನಮ್ಮ ಮನೆ ಎದುರು ನಿಂದಿರ್ತಿದ್ರು. ಎಂದು ನಮ್ಮ ತಂದೆಯವ್ರದ್ದು ಕೊಲೆ ಆಯಿತು, ಅದ್ರ ಬಾದ್ ನಮ್ಮ ಮನೆಗೆ ಯಾರು ದಿಕ್ಕೇ ಇಲ್ಲ. ನಮ್ಮ ತಾಯಿಯವ್ರು ಹೊಲ ಮಾರಿ ಏನೋ ಮಾಡಿ ನಮಗೆ ಓದಿಸಿದ್ರು. ಅಂಥವು ಸಮಾಜ ಜೀವಿಗಳಿಗೆ ಆಗಬಾರ್ದು. ರಮೇಶ್ ಬಿರಾದಾರ್ ಹೇಳಿದ ನಾ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಕುಂತು ನಮ್ಮ ನಾಗಶೆಟ್ಟಿ ಧರಂಪುರ ಕುಟುಂಬಕ್ಕೆ ಆಶ್ರಯ ಆಗಿ ನಿಲ್ಲುವಂಥ ಒಂದು ಅಳಿಲು ಸೇವೆ ನಾವೆಲ್ಲ ಅವ್ರದ್ದು ಇಡೀ ಕುಟುಂಬಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ದಾಯಿತ್ವ, ನಮ್ಮ ಕಡೆಯಿಂದ ಏನಾದರೂ ಒಂದು ಅಳಿಲು ಸೇವೆ ಈ ವೇದಿಕೆ ಮೇಲೆ ಇವತ್ತು ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಸಮಾಜಕ್ಕಾಗಿ ಮಾಡಿದವರಿಗೆ ಸಮಾಜ ಮರಿಬಾರ್ದು. ಆ ಮರ್ತರ ಮುಂಬರೋ ದಿನಗಳಲ್ಲಿ ನಾವು ಅಪರಾಧಿ ಸ್ಥಾನ ನಿಲ್ಬೇಕಾಗ್ತದೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.